ಸರೌಂಡಿಂಗ್ ಅಲ್ಲಿ ಬರೀ ನೆಗೆಟಿವೇ ಆಗ್ತಿದೆ. ಹಾಸ್ಟೆಲ್ ಅಲ್ಲಿ ನನ್ ಪ್ಯಾಂಟ್ ಸಿಕ್ಕರೆ ಸಾಕಾಗ್ಬಿಟ್ಟಿದೆ. ಇಷ್ಟೇ ನಾನು ಹಣೆ ಬರನೇ ಇಷ್ಟು. ಪ್ಯಾಕೆಟ್ ಇಟ್ಕೊಂಡು ಪ್ಯಾಂಟ್ ತರೋಣ ಅಂತ ಹೊರಟಿದ್ದೆ. ಹೊಟ್ಟೆ ತಣ್ಣಗ್ ಮಾಡ್ಕೊಳ್ಳಿ ಅಂತ ಐಸ್ ಕ್ರೀಮ್ ಕೂಡ ತರಿಸ್ದ ನಮ್ ಪ್ರಹ್ಲಾದ್. ಹಿಂಗೋ ಮಾಡಿ ತಗೊಂಡೆ ಅನ್ಕೊಳ್ಳಿ. ತಗೊಂಡಿರೋ ವಿಷಯ ನಮ್ಮ ಅಮ್ಮ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಇಲ್ಲಿರೋ ಇಷ್ಟೊಂದು ಸ್ಪೆಕ್ಸ್ ಗಳಲ್ಲಿ ನನ್ಗೆ ಒಂದ್ ಸ್ಪೆಕ್ಸ್ ಇಷ್ಟ ಆಗಿಲ್ಲ. ಇದೇನ್ ಪ್ರಿಂಟ್ ಔಟ್ ಅಂತ ಕೇಳೋದಾದ್ರೆ ಅಪ್ಕಮಿಂಗ್ ಟ್ರ್ಯಾಕ್ ಟೈಟಲ್ ಪ್ರಿಂಟ್ ಔಟ್. ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಆಫ್ ದ ಡೇ. ಅಪ್ಕಮಿಂಗ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದ ಸರೌಂಡಿಂಗ್ ಅಲ್ಲಿ ಬರೀ ನೆಗೆಟಿವೇ ಆಗ್ತಿದೆ, ಒಂದು ಪಾಸಿಟಿವ್ ಇಲ್ಲ. ಈ ಟ್ರ್ಯಾಕ್ ಕಾಸ್ಟ್ಯೂಮ್ಗೆ ಅಂತ 2 ಪ್ಯಾಂಟ್ ಎತ್ತಿಟ್ಟಿದೆ. ನೋಡಿದ್ರೆ ಇವಾಗ ಆ ಪ್ಯಾಂಟೇ ಕಾಣಿಸ್ತಾ ಇಲ್ಲ. ಇಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ, ಎಲ್ಲಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಹಾಸ್ಟೆಲ್ ಅಲ್ಲಿ ಇರ್ಬೋದೇನೋ ಅಂತ ಡೌಟ್ ಇದೆ. ಅದನ್ನ ನೋಡಕ್ಕೆ ಹೋಗ್ತಾ ಇದೀನಿ. ಇವಾಗ ಕಾಲೇಜಲ್ಲಿ ಶೂಟಿಂಗ್ ಗೆ ಪರ್ಮಿಷನ್ ಕೊಟ್ಟಿಲ್ಲ, ಶೂಟಿಂಗ್ ಗೆ ಡೇಟ್ ಫಿಕ್ಸ್ ಆಗ್ತಿಲ್ಲ, ಲೊಕೇಶನ್ ಸೆಟ್ ಆಗ್ತಿಲ್ಲ, ರಾ ಆಡಿಯೋ ಬಂದಿಲ್ಲ, ಕಾಸ್ಟ್ಯೂಮ್ಸ್ ಕಳೆದೋಗ್ತಿದೆ, ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೋಡಿ, ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ಪುಣ್ಯಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಬಸ್ ಬಂತು, ವಿಂಡೋ ಸೀಟು ಸಿಕ್ತು. ಏನ್ ಸಿಕ್ರೆ ಏನ್ ಬಂತು. ಹಾಸ್ಟೆಲ್ ಅಲ್ಲಿ ನನ್ ಪ್ಯಾಂಟ್ ಸಿಕ್ರೆ ಸಾಕಾಗ್ಬಿಟ್ಟಿದೆ. ಚಿಗರಳಿಯಿಂದ ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು, ಬಸ್ ಸ್ಟ್ಯಾಂಡ್ ಇಂದ ಕರ್ಗೆಲ್ ಇಳ್ಕೊಂಡು ಇವಾಗ ಹಾಸ್ಟೆಲ್ ಕಡೆ ನಡ್ಕೊಂಡು ಹೋಗ್ತಾ ಇದೀನಿ. ಹಾಸ್ಟೆಲ್ಗೆ ಹೋಗಿ ಇವಾಗ ಪ್ಯಾಂಟ್ ಹುಡುಕ್ಬೇಕು. ಸಿಕ್ರೆ ಚೆನ್ನಾಗಿರುತ್ತೆ, ಇಲ್ಲ ಹೊಸ ತಗೊಳ್ಬೇಕಾಗುತ್ತೆ. ನೀವ್ ಅನ್ಕೊಳ್ಬಹುದು ಪ್ಯಾಂಟ್ ಕಳ್ದೋಗಿದೆ, ಚಿಕ್ಕ ವಿಷಯ, ಅದನ್ನೇನ್ ಇಷ್ಟು ಸೀರಿಯಸ್ ಆಗಿ ದೊಡ್ಡದಾಗಿ ಹೇಳ್ತಿದ್ದಾನೆ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾ ಇದೀನಿ, ಅದು ಚಿಕ್ಕ ವಿಷಯ ಆಗಿದ್ರೇನೋ ಅದು ಎಷ್ಟು ದೊಡ್ಡದಾಗಿ ಎಫೆಕ್ಟ್ ಆಗ್ತಿದೆ ಅಂತ ನನಗ್ ಮಾತ್ರ ಗೊತ್ತು. ಆದಷ್ಟು ಉಳಿತಾಯ ಮಾಡಿ ಸಾಂಗ್ ನ ಮಾಡೋಣ ಅನ್ಕೊಂಡೆ. ನೋಡಿದ್ರೆ ಇದೇ ಟೈಮಲ್ಲಿ ಹಿಂಗಾಗಿದೆ. ನನ್ನ ಹತ್ರ ಇರೋ ಪ್ಯಾಂಟ್ಗಳಲ್ಲಿ ಚೆನ್ನಾಗಿದ್ದಿದ್ದೆ ಅದು 2 ಪ್ಯಾಂಟ್. ಇವಾಗ ನೋಡಿದ್ರೆ ಆ 2 ಪ್ಯಾಂಟುನು ಕಾಣಿಸ್ತಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಂಗೆ ಹಾಸ್ಟೆಲ್ಗೆ ಹೋಗೋ ದಾರಿಲಿ ಒಂದ್ ಜಾಗ ನೋಡಿದೆ, ಸಾಂಗ್ ಲೊಕೇಶನ್ಗೆ ಮ್ಯಾಚ್ ಆಗ್ಬೋದೇನೋ ಅಂತ. ಹಾಸ್ಟೆಲ್ ಕಡೆ ಒಂದೊಂದ್ ಹೆಜ್ಜೆನು ಇಡ್ಬೇಕಾದ್ರೆ ಪ್ಯಾಂಟ್ ಇಲ್ಲೇ ಇರ್ಲಪ್ಪ ಅಂತ ಅನ್ಕೊಂಡು ಹೋಗ್ತಿದ್ದೆ. ಹಾಸ್ಟೆಲ್ ಒಳಗಡೆ ಬಂದು ಇವಾಗ ರೂಮ್ ಕಡೆ ಹೋಗ್ತಾ ಇದೀನಿ. ಇವಾಗ ಇನ್ನೊಂದ್ ಟೆನ್ಷನ್ ಏನಪ್ಪಾ ಅಂದ್ರೆ, ರೂಮ್ ಅಲ್ಲಿ ಹುಡುಗರು ಇದಾರ ಇಲ್ಲ ಬೀಗ ಹಾಕೊಂಡು ಆಚೆ ಎಲ್ಲಾದ್ರೂ ಹೋಗಿದಾರ ಅಂತ. ಹುಡುಗರು ರೂಮ್ ಅಲ್ಲೇ ಇರ್ಲಿ ಅಪ್ಪ ಪುಣ್ಯಕ್ಕಿದ್ದಾರೆ. ಸೂಟ್ ಕೇಸ್ ಓಪನ್ ಮಾಡಿ ಹುಡುಕ್ದೆ, ಪ್ಯಾಂಟ್ ಸಿಗ್ಲಿಲ್ಲ. ಸೂಟ್ ಕೇಸ್ ಅಲ್ಲ, ಫುಲ್ ರೂಮೇ ಹುಡುಕಾಡ್ದೆ, ಆದ್ರೆ ನನ್ ಪ್ಯಾಂಟ್ ಮಾತ್ರ ಸಿಗ್ಲಿಲ್ಲ. ಇವಾಗ ಏನ್ ಮಾಡಕ್ಕಾಗಲ್ಲ, ಇರೋದು ಒಂದೇ ದಾರಿ, ಹೊಸ ಪ್ಯಾಂಟ್ ತಗೊಳ್ಳೇಬೇಕು. ಮಾರ್ಕೆಟ್ಗೆ ಹೋಗೋಕು ಮುಂಚೆ ಪ್ರಹ್ಲಾದ್ ರೂಮ್ಗೆ ಹೋಗ್ತಾ ಇದೀನಿ. ಯಾಕಂದ್ರೆ ಅವನ ಹತ್ರ ಒಂದ್ ಜಾಕೆಟ್ ಇದೆ, ಆ ಜಾಕೆಟ್ ನಾನು ಸಾಂಗ್ ಕಾಸ್ಟ್ಯೂಮ್ ಆಗಿ ಯೂಸ್ ಮಾಡ್ಕೊಳ್ಳೋಣ ಅಂತ. ಇವೆಲ್ಲ ಕಾಮನ್ ಬಿಡು, ಆಗಿದ್ದಾಯ್ತು, ಹೋಗ್ಲಿ ಬಿಡು, ಹೊಸ ಪ್ಯಾಂಟ್ ತಾನೆ ತಗೊಂಡ್ರೆ ಆಯ್ತು ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಂಡು ಫ್ರೆಂಡ್ ರೂಮ್ ಹತ್ರ ಹೋದ್ರೆ ಇಷ್ಟೇ, ನಾನು ಹಣೆ ಬರನೇ ಇಷ್ಟು. ಫೋನ್ ಮಾಡಿದೀನಿ, ಇಲ್ಲೇ 5 ನಿಮಿಷ ಬಂದೆ ಅಂತ ಹೇಳಿದಾನೆ. ಇಲ್ಲಿ ಸ್ಟೋನ್ ಬ್ಲಾಕ್ ಇದ್ದಿದ್ ನೋಡಿ ನನ್ನ ಪ್ಯಾಂಟ್ ಇಲ್ಲೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನಿಸ್ತು. ರೂಮಿಗೆ ಬಂದಿದ್ಯಾ, ಮಾರ್ಕೆಟ್ಗೆ ಹೋಗೋಕು ಮುಂಚೆ ಊಟ ಮಾಡ್ಕೊಂಡೆ ಹೋಗು ಅಂತ ಹೇಳ್ದ ನಮ್ಮ ಪ್ರಹ್ಲಾದ್. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಜಾಕೆಟ್ ಇಟ್ಕೊಂಡು ಪ್ಯಾಂಟ್ ತರೋಣ ಅಂತ ಹೊರಟಿದ್ದೆ. ಹೊಟ್ಟೆ ತಣ್ಣಗ್ ಮಾಡ್ಕೊಳ್ಳಿ ಅಂತ ಐಸ್ ಕ್ರೀಮ್ ಕೂಡ ತರಿಸ್ದ ನಮ್ಮ ಪ್ರಹ್ಲಾದ್. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ತುಂಬಾ ದಿನದಿಂದ ಕಂಪ್ಲೀಟ್ ಆಗಿ ಶುಗರ್ ಬಿಡೋಣ ಅಂತ ಅನ್ಕೊಳ್ತಾ ಇದೀನಿ, ಆಗ್ತಾನೆ ಇಲ್ಲ. ಆಗಲ್ಲ, ನಿನ್ ಕೈಲಾಗಲ್ಲ. ಆಮೇಲೆ ಹೊಸ ಪ್ಯಾಂಟ್ ತಗೊಂಬರೋದಕ್ಕೆ ನಾನು ವೆಂಕಿ ಹೊರಟ್ವಿ. ಅವ್ನ್ ಫಸ್ಟ್ ಕರ್ಕೊಂಡು ಹೋಗಿದ್ದೆ ಟ್ರೆಂಡ್ಸ್ಗೆ. ಒಳಗಡೆ ಹೋಗ್ತಿದ್ದಂಗೆ ನಾನು ಇಷ್ಟಕ್ಕೆ ತಕ್ಕಂಗೆ ಪ್ಯಾಂಟ್ ಸಿಕ್ತು, ಬಟ್ ಪ್ರೈಸ್ ತುಂಬಾನೇ ಕಷ್ಟವಾಗಿತ್ತು. ಇವಾಗಿರೋ ಅರ್ಜೆನ್ಸಿಗೆ ಹಂಗೋ ಹಿಂಗೋ ಮಾಡಿ ತಗೊಂಡೆ ಅನ್ಕೊಳ್ಳಿ. ತಗೊಂಡಿರೋ ವಿಷಯ ನಮ್ಮ ಅಮ್ಮ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಟ್ರೆಂಡ್ಸ್ಗೊಂದು ದೊಡ್ಡ ನಮಸ್ಕಾರ ಹಾಕಿ ನೆಕ್ಸ್ಟ್ ನಾವು ಹೊರಟಿದ್ದು ಝೂಡಿಯೋಗೆ. ಇದ್ರಲ್ಲಿನ ರೇಟ್ ಅದಿನ್ನ ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೋ ಅಂತ ಟೆನ್ಷನ್ ಅಲ್ಲೇ ಒಳಗಡೆ ಹೋದೆ. ನನ್ನ ಪುಣ್ಯಕ್ಕೆ ನನಗೂ ಝೂಡಿಯೋ ಪ್ಯಾಂಟ್ಗೂ ಸಂಬಂಧ ಸೆಟ್ ಆಯ್ತು. ಇವಾಗ ಪರ್ಚೇಸ್ ಮಾಡಿರೋದ್ಕಿಂತ ಈ ಪ್ಯಾಂಟು ಮತ್ತೆ ಈ ಪ್ಯಾಂಟು ನನಗೆ ಸಖತ್ ಇಷ್ಟ ಆಯ್ತು. ಬಟ್ ದ ಬ್ಯಾಡ್ ಥಿಂಗ್ ಈಸ್ ಅವೆಲ್ಲರಲ್ಲೂ ಬ್ಲ್ಯಾಕ್ ಕಲರ್ ಇಲ್ಲ. ಫೈನಲಿ ಬಿಲ್ ಮಾಡಿಸಿ ಪ್ಯಾಂಟ್ ಜೊತೆಗೆ ಶರ್ಟ್ ಕೂಡ ತಗೊಂಡ್ಬಿಟ್ಟೆ, ಎಕ್ಸ್ಟ್ರಾ ಖರ್ಚಾಗೋಯ್ತು. ಆಮೇಲೆ ವೆಂಕಿ ನನ್ನ ಮಾರ್ಕೆಟ್ ವರ್ಗು ಡ್ರಾಪ್ ಮಾಡಿ ಅವ್ನ ಮನೆಗೆ ಹೋದ. ವೆಂಕಿ ಇದ್ದಿದ್ದಕ್ಕೆ ಇವತ್ತಿನ ಕೆಲಸ ಈಸಿ ಆಯ್ತು. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಬಟ್ಟೆ ಎಲ್ಲ ಪರ್ಚೇಸ್ ಮಾಡಾಗಿದೆ. ಇವಾಗ ಏನೇನು ಆಕ್ಸೆಸರೀಸ್ ಬೇಕೋ ಅದೆಲ್ಲ ಪರ್ಚೇಸ್ ಮಾಡಬೇಕು. ಇಲ್ಲಿರೋ ಇಷ್ಟೊಂದು ಸ್ಪೆಕ್ಸ್ಗಳಲ್ಲಿ ನನಗೆ ಒಂದು ಸ್ಪೆಕ್ಸೂ ಇಷ್ಟ ಆಗಿಲ್ಲ. ಒಂದು ಟೈಮಲ್ಲಿ ನನ್ನ ತಂಗಿ ಹೇಳ್ತಿದ್ಲು, ಸ್ಪೆಕ್ಸಲ್ಲಿ ನಿನ್ನ ಟೇಸ್ಟ್ ಚೆನ್ನಾಗಿಲ್ಲ ಅಂತ. ಇವಾಗ ಅದು ನಿಜ ಅನ್ನಿಸ್ತಿದೆ.
ಸ್ಪೆಕ್ಸ್ ಜೊತೆಗೆ ಇನ್ನು ಏನೇನು ಬೇಕಿತ್ತೋ ಅವೆಲ್ಲ ತೊಗೊಂಡು ನೆಕ್ಸ್ಟ್ ಹೊರಟಿದ್ದು ಪ್ರಿಂಟೌಟ್ ತೊಗೊಳಕ್ಕೆ. ಇದೇನು ಪ್ರಿಂಟೌಟ್ ಅಂತ ಕೇಳೋದಾದರೆ ಅಪ್ಕಮಿಂಗ್ ಟ್ರ್ಯಾಕ್ ಟೈಟಲ್ ಪ್ರಿಂಟೌಟ್. ಇನ್ನೂ ರಿವೀಲ್ ಮಾಡಿಲ್ವಲ್ಲ, ಅದಕ್ಕೋಸ್ಕರ ಬ್ಲರ್ ಮಾಡಿದ್ದೀನಿ. ಆ್ಯಂಡ್ ಆದಷ್ಟು ಬೇಗ ಟೈಟಲ್ನ ರಿವೀಲ್ ಮಾಡ್ತೀನಿ. ಪ್ರಿಂಟೌಟ್ ತೊಗೊಂಡ್ಮೇಲೆ ಪಕ್ಕದಲ್ಲೇ ಇದ್ದಿದ್ದು ಜ್ಯೂಸ್ ಅಂಗಡಿಯಲ್ಲಿ ಜ್ಯೂಸ್ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಹೊರಟಿದ್ದೆ ಮನೆ ಕಡೆಗೆ. ಇವತ್ತಿನ ವ್ಲಾಗಲ್ಲಿ ಇದ್ದಿದ್ದ ಸಮಾಚಾರ ಇಷ್ಟೇ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ವಿಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್. ಜೈ ಭೀಮ್. ನಮಸ್ಕಾರ.